ಗುರುಗಳೇ ಗುರುಗಳೇ, ನೀವು ಸಾಮಾನ್ಯರಲ್ಲ, ದೈವಾಂಶ ಸಂಭೂತರು, ಪವಾಡ ಪುರುಷರು. ಸಂಪೂರ್ಣವಾಗಿ ಖಾಲಿಯಾಗಿದ್ದ ಉಗ್ರಾಣವು ಇಂದು ತುಂಬಿ ತುಳುಕುತ್ತಿದೆ ಎಂದರೆ ಏನು ಹೇಳಬೇಕು ಎಂದು ನಮಗೆ ಅರ್ಥವೇ ಆಗುತ್ತಿಲ್ಲ. ಎಲ್ಲವೂ ತಾಯಿ ಅನ್ನಪೂರ್ಣೇಶ್ವರಿಯ ಕೃಪೆ. ಮಗು ಅತ್ತಾಗಲೇ ತಾಯಿ ಹಾಲುಣಿಸುವುದು. ಭಕ್ತ ಭಕ್ತಿಯಿಂದ ಬೇಡಿದಾಗಲೇ ದೈವ ವರವನ್ನು ನೀಡುವುದು. ಬೇಡಿದೆ, ಆ ತಾಯಿ ಕರುಣಿಸಿದಳು. ಹಸಿವಿನಿಂದ ನರಳುವ ಜನರಿಗೆ ಹಂಚುವ ವ್ಯವಸ್ಥೆಯನ್ನು ಮಾಡಿದಳು. ಅಪ್ಪಣೆ ಗುರುಗಳೇ, ಈಗಲೇ ವ್ಯವಸ್ಥೆ ಮಾಡುತ್ತೇವೆ. ಮಂತ್ರಿಗಳೇ, ಮಹಾಪ್ರಭು, ನಾಡಿನ ಉದ್ದಗಲಕ್ಕೂ ಡಂಗೂರ ಹೊಡಿಸಿ ಹಸಿವಿನಿಂದ ಬಳಲಿದವರಿಗೆ ಪಡಿ ಕೊಡುವ ವ್ಯವಸ್ಥೆ ಮಾಡಿ. ಅಪ್ಪಣೆ ಪ್ರಭು. ಹಾಗೆಯೇ ಗುರುಗಳಲ್ಲಿ ನನ್ನದೊಂದು ವಿನಂತಿ. ಹೇಳಿ ಮಂತ್ರಿಗಳೇ. ತಮ್ಮ ಕೃಪೆಯಿಂದ ಹಸಿದವರಿಗೆ 4 ದಿನದ ಅನ್ನವೇನೋ ಸಿಗುತ್ತದೆ. ಆದರೆ ನಿಮ್ಮ ಕಾಳಜಿ ಅರ್ಥವಾಯಿತು. ಹಸಿವು ಮುಕ್ತ ರಾಜ್ಯವಾಗಲಿ ಎಂಬುದು ನಿಮ್ಮ ಅಪೇಕ್ಷೆ ಅಲ್ಲವೇ? ಹೌದು ಗುರುಗಳೇ. ತಮ್ಮ ದಿವ್ಯ ಶಕ್ತಿಯಿಂದ ಈ ಬರಗಾಲಕ್ಕೂ ಅಂತ್ಯ ಹಾಡಿದರೆ ನಾಡು ಉಳಿದುಕೊಳ್ಳುತ್ತದೆ. ಇಲ್ಲದಿದ್ದರೆ 4 ದಿನ ನಾವು ಕೊಡುವ ಪಡಿ ಉಂಡು 5ನೇ ದಿನ ಮತ್ತೆ ಹಸಿವಿನಿಂದ ಸಾಯುತ್ತಾರೆ. ಹೌದು ಗುರುಗಳೇ, ಮಂತ್ರಿಗಳು ಸಕಾಲದಲ್ಲಿ ರಾಜ್ಯದ ಸ್ಥಿತಿಗತಿಯನ್ನು ತಮ್ಮ ಗಮನಕ್ಕೆ ತಂದಿದ್ದಾರೆ. ತಾವು ಕೃಪೆ ಮಾಡಿ ವರುಣನ ಅನುಗ್ರಹವಾಗುವಂತೆ ಮಾಡಿದರೆ ನಾಡು ನಿಮಗೆ ಋಣಿಯಾಗಿರುತ್ತೆ. ಎಲ್ಲಿ ಅಧರ್ಮ ಹೆಚ್ಚಾಗುತ್ತದೋ ಅಲ್ಲಿ ದಾರಿದ್ರ್ಯ ತಾಂಡವವಾಡುತ್ತದೆ. ನೆಲೆಯೂರಿದ ಕಲಿಯನ್ನು ಕಟ್ಟಾಳಬೇಕೆಂದರೆ ಪಂಚಭೂತಗಳನ್ನು ತೃಪ್ತಿಪಡಿಸಬೇಕು. ದೇವತೆಗಳು ಸಂತೃಪ್ತರಾಗಬೇಕು. ಅದಕ್ಕೆ ನಾವೇನು ಮಾಡಬೇಕು ಹೇಳಿ ಗುರುಗಳೇ? ಪರ್ಜನ್ಯ ಹೋಮ. ಆ ಹೋಮಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. 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 ಜಯವಾಗಲಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ.